ಗುರುಗಳೇ, ಇವತ್ತಿನ ಘಟನೆಗಳನ್ನು ನೀವು ಕೂಡ ಬೆಳಗಿಂದ ಗಮನಿಸಿರ್ತೀರಿ, ಈಗಲೂ ಕೂಡ ನೋಡ್ತಾ ಇರ್ತೀರಿ. ಸಂವಿಧಾನ ಎಲ್ರಿಗೂ ಅವರದ್ದೇ ಆದಂತಹ ಧಾರ್ಮಿಕ ಆಚರಣೆಗಳನ್ನು ಆಚರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದನ್ನು ಕಿತ್ಕೊಳ್ಳುವಂತಹ ಹಕ್ಕು ಯಾರಿಗೂ ಕೂಡ ಇಲ್ಲ ಅಂತ ಹೇಳಿ ಇವತ್ತು ಅವರವರ ಸಂಪ್ರದಾಯ, ಅವರವರ ಆಚರಣೆ ಅವರವರಿಗೆ ಇರುತ್ತೆ. ಆದರೆ ಪರೀಕ್ಷೆ ಬರೆಯಬೇಕು ಅಂತಂದ್ರೆ ಜನಿವಾರ ತೆಗೆದು ಹೋಗಬೇಕು ಅನ್ನುವಂಥ ವಿಚಾರ ಏನ್ ಹೇಳ್ತೀರಿ? ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ನೋಡಿ, ಈ ಥರ ಹೇಯ ಕೃತ್ಯಗಳು ಆಗಾಗಲೇ ನಮ್ಮ ಸಮಾಜದಲ್ಲಿ ಮರುಕಳಿಸ್ತಾ ಇರುತ್ತೆ. ನಾವು ನೋಡ್ತಲೇ ಇದ್ವಿ. ಅದರಲ್ಲೂ ಸಹ ಮೊದಲು ಒಂದು ಕುಹಕ ಮನಸ್ಸುಗಳಲ್ಲಿ ಏನಿದೆ ಅಂತ ಅಂದರೆ, ಈ ಧಾರ್ಮಿಕ ಮತ್ತು ನಮ್ಮ ಆಧ್ಯಾತ್ಮಿಕ ಮತ್ತು ನಮ್ಮ ಸನಾತನ ಧರ್ಮವನ್ನು ರಕ್ಷಣೆ ಮಾಡಿ ಪೋಷಣೆಯನ್ನು ಮಾಡಿ ಅದನ್ನು ಪ್ರಚಲಿತಕ್ಕೆ ತರುವಂತಹ ಒಂದು ಸಮುದಾಯ ಯಾವುದಿದೆ ಅಂದರೆ, ಮೊದಲು ನಿಂತುವಂಥದ್ದು ಬ್ರಾಹ್ಮಣ ಸಮುದಾಯ, ಇನ್ನು ವೈಷ್ಣವ ಸಮುದಾಯ. ಮೊದಲು ಅದನ್ನು ಅವರು ಏನಾದರೂ ಮಾಡಿ ಅದನ್ನು ಒಂದು ಕೆದಕಬೇಕು, ಅದನ್ನು ಶಮನಗೊಳಿಸ್ಬೇಕು, ಅದಕ್ಕೇನೋ ಧಕ್ಕೆ ತರಬೇಕು ಅನ್ನೋದು ಕೆಲವು ಮನಸ್ಕರರು ಇರ್ತಾರಲ್ಲ, ಅವರ ಒಂದು ಉಡಾಫೆಯ ಒಂದು ವರ್ತನೆಗಳಿವೆಲ್ಲವೂ ಸಹ ನಮ್ಮ ಸನಾತನ ಧರ್ಮ ಪ್ರಚಲಿತದಲ್ಲಿ ಜೊತೆಲೂ ಸಹ ಅದನ್ನು ಜಾಸ್ತಿ ನಾವು ಅನುಕರಣೆಯನ್ನು ಮಾಡಿ, ಇನ್ನೊಬ್ಬರಿಗೆ ಬೋಧನೆಯನ್ನು ಮಾಡಿ, ಅದನ್ನು ಸಂಪ್ರದಾಯ ರೀತಿಯಲ್ಲಿ ನೀವೆಲ್ಲೂ ಬಳಸ್ಕೊಡಿ ಅಂತ ಒಂದು ಪ್ರಚಾರವನ್ನು ಮಾಡುವಂತಹ ಒಂದು ಸಮುದಾಯವೇ ಬ್ರಾಹ್ಮಣ ವೈಷ್ಣವ ಸಮುದಾಯ. ಅದನ್ನು ಮೊದಲು ಮಟ್ಟ ಹಾಕಬೇಕು, ಅದಕ್ಕೇನಾದರೂ ಒಂದು ಧಕ್ಕೆಯನ್ನು ತರಬೇಕು, ಅದಕ್ಕೆ ಅಪಚಾರಗಳನ್ನು ಮಾಡಬೇಕು ಅಂತ ಒಂದು ಮನಸ್ಕರರು ಇವರೆಲ್ಲರೂ ಸಹ. ಒಂದು ಆಚಾರ ವಿಚಾರಗಳು ಪ್ರತಿಯೊಂದು ಧರ್ಮದಲ್ಲೂ ಇರುತ್ತೆ. ಒಂದು ಆಚಾರ, ಅದಕ್ಕೊಂದು ವಿಚಾರಗಳು, ಅದೊಂದು ಅನುಕರಣೆಗಳು, ಅದನ್ನು ಮಾಡಬೇಕಾದಂಥ ಸಂಪ್ರದಾಯಗಳು ಎಲ್ಲವೂ ಸಹ ಪ್ರತಿಯೊಂದು ಧರ್ಮಗಳಲ್ಲೂ ಇದೆ. ಬ್ರಾಹ್ಮಣ ಧರ್ಮದಲ್ಲಿ, ಒಂದು ವೈಷ್ಣವ ಧರ್ಮದಲ್ಲಿ ಇರುವಂಥದ್ದು ಮೊದಲನೇ ಆಚರಣೆ ಈ ಯಜ್ಞೋಪವೀತ ಧಾರಣೆ, ಅಂದರೆ ಜನಿವಾರ ಧಾರಣೆ ಅಂತ ಹೇಳ್ಬೋದು. ಅದಕ್ಕೆ ನಾವು ಉಪಕರ್ಮ ಅಂತ ಹೇಳ್ತಿರ್ತೀವಿ. ಮತ್ತೊಂದು ಈ ರೀತಿಯಲ್ಲಿ ಬಂದಾಗ ಅಂದರೆ ನಾವು ಅಷ್ಟೆಲ್ಲವೂ ಸಹ ಸಂಪ್ರದಾಯ ರೀತಿಯಲ್ಲಿ ನಡ್ಕೊಂಡು ಬಂದಂತಹ, ಆಚರಣೆ ಮಾಡ್ಕೊಂಡು ಬರುವಂತಹ ಈ ಜನಿವಾರ ಧಾರಣೆಯ ವಿಚಾರಕ್ಕೆ ಬಂದಾಗ ಬ್ರಾಹ್ಮಣ ಸಮುದಾಯಕ್ಕೆ ದೊಡ್ಡ ಮಟ್ಟದ ಆಘಾತವನ್ನು ಉಂಟು ಮಾಡುತ್ತೆ. ನಾವು ಧರ್ಮದ ಮೇಲೆ ನಿಂತಿರುವ, ನಾವು ಧರ್ಮ ಮತ್ತು ಆಚರಣೆಗಳ ಮೇಲೆ ನಿಂತಿರುವಂಥವರು, ಯಾವಾಗಲೂ ಸಹ ಉಪಾಸನೆ ಆರಾಧನೆಗಳ ಮೇಲೆ ನಾವು ನಂಬಿಕೆಯನ್ನು ಇಟ್ಕೊಂಡಿರುವಂಥವರು. ನಾವು ನಂಬಿಕೆಗೆ ಧಕ್ಕೆ ಬಂದಾಗ ಖಂಡಿತವಾಗಿ ಮನಸ್ಸಿಗೆ ದೊಡ್ಡ ಆಘಾತ ಮತ್ತು ಮನಸ್ಸಿಗೆ ತುಂಬ ನೋವಿನ ವಾತಾವರಣಗಳು ಸೃಷ್ಟಿಯಾಗುತ್ತೆ. ಹಾಗಾದರೆ ನಮ್ಮನ್ನು ರಕ್ಷಣೆ ಮಾಡೋರು ಯಾರು ಅಂತ ಒಂದು ಭಯದ ವಾತಾವರಣವು ನಮಗೆ ಸೃಷ್ಟಿಯಾಗ್ಬಿಟ್ಟಿದೆ. ನಮ್ಮ ಜನಿವಾರಕ್ಕೆ ಕೈ ಹಾಕಿದ ಅಂತ ಅಂದರೆ, ಅನ್ಯ ಧರ್ಮಗಳಿಗೆ ನೀವು ಅವ್ರ ಧರ್ಮದ ವಿಚಾರಗಳನ್ನು ಕೆದಕಿ ನೋಡೋಣ ಏನು ಮಾಡ್ತಾರೆ. ಆದರೆ ಈ ಬ್ರಾಹ್ಮಣರು ಏನು ಮಾಡಿದ್ರು ಸಹಿಸ್ಕೊಳ್ತಾರೆ, ಏನು ಮಾಡಿದ್ರು ಅವ್ರ ಕೈಲಿ ಏನೂ ಆಗಲ್ಲ. ಅವರು ಏನು ಮಾಡಿದ್ರು ಅವರು ನಮ್ಮ ವರ್ತನೆಗಳನ್ನು, ನಮ್ಮ ಕಿರುಕುಳಗಳನ್ನು ಅವ್ರು ಸಹಿಸ್ಕೊಳ್ತಾರೆ ಅನ್ನುವಂಥ ಮನೋಭಾವ ಅವ್ರಿಗೆ ಬಂದ್ಬಿಟ್ಟಿದೆ ಅಂತ ಅನಿಸುತ್ತೆ. ಆದ್ದರಿಂದ ನಮ್ಮ ಈ ರೀತಿಯಾದಂತಹ ಧಾರ್ಮಿಕ ವಿಚಾರದಲ್ಲಿ ತುಂಬ ದೊಡ್ಡ ಮಟ್ಟದ ಆಗಾಗಲೇ ನಾವು ನೋಡ್ತಲೇ ಇರ್ತೀವಿ. ಕೆಲವರು ಹೇಳ್ಕೊಳ್ತಾರೆ, ಕೆಲವರು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಕೆಲವರು ಹೇಳ್ಕೊಂಡ್ರೆ ಸಮಾಜದಲ್ಲಿ ಭಯದ ವಾತಾವರಣಗಳಲ್ಲಿ ಕೂಡಿದ್ದೇವೆ ನಾವು. ಯಾಕೆ ಅಂದರೆ ಈಗಿನ ಪರಿಸ್ಥಿತಿಗಳಲ್ಲಿ, ಈಗಿನ ಕೆಲವು ದಿನಮಾನಗಳಲ್ಲಿ ನಮ್ಮನ್ನು ರಕ್ಷಣೆ ಎಲ್ಲವೂ ಸಹ ಉಡಾಫೆಯಿಂದ ಕುಂತಿರುವಂಥದ್ದು, ಎಲ್ಲವೂ ಸಹ ಅಧರ್ಮದಲ್ಲಿ ನಿಂತಿರುವಂತಹ ಈ ದಿನಗಳಲ್ಲಂತೂ ಎಲ್ಲವೂ ಅಧರ್ಮವೇ. ಯಾವ್ದು ನೋಡಿದ್ರು ಎಲ್ಲಿ ನೋಡ್ರು ಕೊಲೆ, ಎಲ್ಲಾದರೂ ಸುಲಿಗೆ, ಎಲ್ಲೂ ಭಯದ ವಾತಾವರಣ ಅಂತೂ ಯಾರಿಗೂ ಇಲ್ಲ ಅಂತ ಅಂದಾಗ, ನೀವು ದೇವಸ್ಥಾನಕ್ಕೆ ಹೋಗ್ತೀರಿ, ನೀವು ಬ್ರಾಹ್ಮಣರು ಹೊಡಿತೀರಿ, ದೇವ್ರನ್ನೇ ಕಿತ್ಕೊಂಡು ಹೋಗ್ತೀರಿ, ದೇವ್ರ ಮೇಲೆ ಚಪ್ಪಲಿ ಎಸಿತೀರಿ, ಮೂತ್ರ ವಿಸರ್ಜನೆ ಮಾಡ್ತೀರಿ. ಇದೆಲ್ಲವೂ ಸಹ ಸುಮಾರು ನಾವು ಎಲ್ಲ ವಾಹಿನಿಗಳನ್ನು ನೋಡ್ಬಿಟ್ವಿ ಇದೆಲ್ಲವೂ ಸಹ. ಆದರೆ ಅವ್ರನ್ನ ಯಾರು ತಡೆಯೋರು ಇಲ್ಲ, ಅವ್ರಿಗೊಂದು ಶಿಕ್ಷೆ ಕೊಡೋರು ಇಲ್ಲ. ನೀವು ಅಧಿಕಾರಿಗಳು ನೋಡಿ ಬಿಡ್ರಿ ಏನು ಅಂತಾರೆ. ಯಾವುದೂ ಸಹ ಸೀರಿಯಸ್ ಆಗಿ ಯಾರೂ ತೆಗೆದುಕೊಳ್ತಾ ಇಲ್ಲ. ಇದು ಅಷ್ಟೇ, ನಿಮ್ಮ ವಾಹಿನಿಯಲ್ಲಿ ಬಂದಿದೆ, 2 ದಿನ ನೋಡ್ತಾರೆ, 3 ದಿನಕ್ಕೆ ಇದನ್ನು ಯಾರು ನೋಡೋದಿಲ್ಲ, ಮುಚ್ಚಕ್ ಬಿಡ್ತಾರೆ. ಆ ರೀತಿ ಇರೋಂಥ ವಾತಾವರಣ, ಆ ರೀತಿ ಸಮಾಜ ನಮ್ಮಲ್ಲಿ ಬಂದ್ಬಿಟ್ಟಿದೆ. ನಮ್ಮ ಅಧಿಕಾರಿಗಳು ಹಾಗೆ ಇದ್ದಾರೆ, ನಮ್ಮ ಸರ್ಕಾರವೂ ಹಾಗೆ ಇದೆ, ರಕ್ಷಣೆ ಮಾಡೋರಿಲ್ಲ, ನಿಶ್ಶಕ್ತರಾಗಿ ನಾವಿದ್ದೇವೆ. ಈ ರೀತಿಯಲ್ಲಿ 1-2 ದಿನ ಮಾತನಾಡ್ಬೋದು, ಅಷ್ಟೇ ಸುಮ್ಮನೆ ಇರ್ಬೋದು. ಇದಕ್ಕೆ ನಮ್ಮ ರಕ್ಷಣೆಯಲ್ಲಿದೆ. ಸೊ ಮಾತಾಡ್ಬೇಕಷ್ಟೇ, ಮಾತಾಡೋರಿಲ್ಲ. ಮಾತಾಡಿದ್ರೆ ಬಾಯಿ ಮುಚ್ಚೋರು ಜಾಸ್ತಿ ಇದ್ದಾರೆ. ನಮಗೆ ರಕ್ಷಣೆ ಇಲ್ವಲ್ಲ ನಾವು ಮಾತನಾಡಲಿಕ್ಕೆ. ಅದು ಭಯದ ವಾತಾವರಣ. ಈ ರೀತಿಯಲ್ಲೂ ಆದಾಗ ಮುಂದಿನ ನಮ್ಮ ಸನಾತನ ಧರ್ಮ ಯಾವ ಮಟ್ಟಕ್ಕೆ ಹೋಗುತ್ತೆ? ನಮ್ಮ ಹಿಂದೂ ಸಂಸ್ಕಾರ ಎಲ್ಲೋಗುತ್ತೆ? ಹಿಂದೂ ಸನಾತನ ಧರ್ಮ ಎಲ್ಲೋಗುತ್ತೆ? ಇದೆಲ್ಲವೂ ಸಹ ನಮ್ಮ ಚಿಂತಕರು, ನಮ್ಮ ರಾಜಕೀಯ ವ್ಯಕ್ತಿಗಳು, ನಮ್ಮ ಸಮಾಜದಲ್ಲಿರುವಂಥ ಗಣ್ಯ ವ್ಯಕ್ತಿಗಳು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಒಂದು ಮನುಷ್ಯನ ಒಂದು ಭಾವನೆಗೆ ಅವನ ಧಕ್ಕೆ ಮಾಡ್ದ ಅಂತಂದರೆ
ಅವನು ಮುಂದಿನ ದಿನಗಳಲ್ಲಿ ಅವನು ಒಂದು IAS ಆಫೀಸರ್ ಆಗ್ತಿದ್ದ, ಒಬ್ಬ ಒಳ್ಳೆ ವಿದ್ಯಾರ್ಥಿಯಾಗಿ ಒಬ್ಬ ಒಳ್ಳೆ ಒಂದು ಸಮಾಜದ ಗಣ್ಯ ವ್ಯಕ್ತಿ ಆಗ್ತಾ ಇದ್ದ. ಅವನ ಮೇಲೆ ಆಘಾತವನ್ನು ಉಂಟು ಮಾಡಿದ್ರೆ ಅವನ ಮನಸ್ಸೇನಾಗತ್ತೆ, ಅವನ ಮನಸ್ಸಿನ ಯಾವ ರೀತಿ ಪರಿವರ್ತನೆಗಳಾಗತ್ತೆ, ಆ ಮನಸ್ಸಿನಲ್ಲಿ ಯಾವ ಒಳ್ಳೆಯ ಸಂಸ್ಕಾರ ಹುಟ್ಟಿದ್ರೆ ಒಳ್ಳೆತನ ಅವನು ಬೆಳೆಯುತ್ತೆ. ಅಕಸ್ಮಾತ್ ಅವನು ಅದೇ ಒಂದು ರೀತಿಯಲ್ಲಿ ಇದ್ರೆ ಅವನಿಗೆ ಕುಹಕ ಮನಸ್ಸುಗಳು ಸೃಷ್ಟಿ ಆಗುತ್ತೆ. ಅವನಿಗೆ ಈ ತರ ಸಮಾಜ ನಾನು ಹಿನ್ನಡೆಸ್ಕೊಂತಿದ್ರೆ ಸಮಾಜಕ್ಕೆ ನಾನು ಈ ತರ ಆಗ್ಬೇಕು ಅನ್ನೋಂಥ ಮನಸ್ಕರನಾಗ್ತಾನೆ ಅವನು. ಕರೆಕ್ಟ್. ಸೊ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕು ಜನಗಳು. ನನ್ಗನ್ಸುತ್ತೆ ಇದು ಬೇಕು ಅಂತಾನೆ ಮಾಡಿರುವಂಥದ್ದು, ಒಂದು ಸಮಾಜದ ಮೇಲೆ ಒಂದು ಅಪಮಾನವನ್ನು ಮಾಡಬೇಕು, ಅಪನಿಂದನೆಯನ್ನು ಮಾಡಬೇಕು, ಇವರಿಗೆ ನಮ್ಮನ್ನು ಕೆಣಕಬೇಕು ಅನ್ನೋದಕ್ಕೋಸ್ಕರ ಒಂದು ದುರುದ್ದೇಶದಿಂದಲೇ ಮಾಡಿದ್ದಾರೆ ಅಂತ ನನಗಂತೂ ಅನ್ಸುತ್ತೆ ಇದು. ಓಕೆ, ಎಸ್ ಅನಂತ್, ನೀವೇನು ಹೇಳ್ತೀರಿ? ಯಾಕೆಂದ್ರೆ ಒಂದ್ ಕಡೆ ಜಾತಿ ಜನಗಣತಿಯ ಜಟಾಪಟಿ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಇಲ್ಲಿ ನೋಡಿದ್ರೆ ಈ ರೀತಿ ಆದದ್ದು ಹೆಣ್ಮಕ್ಳು ಕಿವಿಯೋಲೆ ಮೂಗುತಿ ಅದನ್ನ ಬ್ಯಾನ್ ಮಾಡಬೇಕು ಅನ್ನುವಂಥ ವಿಚಾರ ಇರಬಹುದು. ತಾಳಿ ಇವತ್ತು ಪ್ರಮೋದ್ ಮುತಾಲಿಕ್ ಅವ್ರು ಹೇಳ್ತಾರೆ, ನಾನು ಕೇಳಿಸ್ಕೊಂಡು, ಇವತ್ತು ಜನಿವಾರ ಕತ್ತರಿಸಿದ್ದಾರೆ, ನಾಳೆ ಸಹ ತಾಳಿ ಕಟ್ ಮಾಡಬಹುದು ಅಂತ ಮಾತನ್ನ ಹೇಳ್ತಾ ಇದ್ರು. ಬಹಳ ನೋವಾಗ್ತಾ ಇತ್ತು ನನ್ಗೆ ಆ ಮಾತು ಕೇಳುವಾಗ. ಬಟ್ ಇದೆಲ್ಲವನ್ನು ನೋಡುವಾಗ ಅಂಥ ಕಾಲವೂ ಕೂಡ ದೂರ ಇಲ್ವೇನೋ ಅನ್ನುವಂಥ ಆ ಪ್ರಶ್ನೆ ಕೂಡ ನನ್ನಲ್ಲೇ ಮೂಡ್ತಾ ಇತ್ತು. ಏನ್ ಹೇಳ್ತೀರಿ? ಕಾಶ್ಮೀರಿ ಪಂಡಿತರ ವಿಚಾರ ಏನಾಯ್ತು ಅಂತ ನಿಮ್ಗೆ ಗೊತ್ತಿದೆ. ಈ ದೇಶ ಹುಟ್ಟಲ್ಲ 1947 ನಂತರ. ಆ ಸಂದರ್ಭದಲ್ಲಿ ಧಾರ್ಮಿಕವಾಗಿ ಕಲಿಕೆಯನ್ನ ನಿಲ್ಲಿಸಿದ್ರು. ಇದು ಫಸ್ಟ್ ಮಾಡಿರ್ತಕ್ಕಂಥದ್ದು. ಸಂಸ್ಕೃತ ಅಧ್ಯಯನವನ್ನು ನಿಲ್ಲಿಸಿದ್ರು, ಮಾಡಂಗಿಲ್ಲ ಅಂತ ಹೇಳಿ ಮಾಡಿದ್ರು. ಅವರಿಗೆ ಅದನ್ನ ಕೊಟ್ರಲ್ವಾ, ಮೌಲ್ಯಗಳಲ್ಲಿ ಅಲ್ಲಿ ಹೋಗ್ಕೊಂಡು ಇದ್ರಲ್ಲಿ ಕಲಿಬೋದಲ್ವಾ ಅವರು ಮದರಸಗಳಲ್ಲಿ. ನಮ್ಗೆ ಯಾಕಿಲ್ಲ ಅವಕಾಶಗಳು? ಅದನ್ನ ಫಸ್ಟ್ ಹೇಳ್ಬೇಕು ಅವರು. ಅದಾದ ನಂತರದಲ್ಲಿ ಮೇಡಮ್, ಈ ಒಂದು ನಮ್ಮ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನೀವು ಉಡುಪಿಯ ವಿಚಾರವನ್ನ ನೆನ್ಪು ಮಾಡ್ಕೊಳ್ಳೇಬೇಕು. ಒಂದು ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಓದ್ತಾ ಇರ್ತಕ್ಕಂಥ 3 ಜನ ವಿದ್ಯಾರ್ಥಿನಿಯರು, ಬಡ ವಿದ್ಯಾರ್ಥಿನಿಯರು, ಇದನ್ನ ಅರ್ಥ ಮಾಡ್ಕೋಬೇಕು. ಅವರು ಹೈಕೋರ್ಟ್ ಅಲ್ಲಿ ಗಂಟೆಗೆ 1.5 ಲಕ್ಷ ಚಾರ್ಜ್ ಮಾಡುವಂತ, ಗಂಟೆಗೆ 1.5 ಲಕ್ಷ ಚಾರ್ಜ್ ಮಾಡುವಂತ ಒಬ್ಬ ಲಾಯರ್ನ ಅಡ್ವೊಕೇಟ್ನ ಇಟ್ಟುಬಿಟ್ಟು ಹೈಕೋರ್ಟ್ ಅಲ್ಲಿ ಆ ಘಟನೆ ಆಗಿ 24 ಗಂಟೆಯ ಒಳಗೆ ಆ ಕೇಸನ್ನ ಫೈಲ್ ಮಾಡ್ತಾರೆ. ಈ ರೀತಿಯಾದ ಒಂದು ಏನೋ ಸುಭದ್ರವಾದ ಹೋರಾಟ ನಾವು ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಈ ನೆಲದಲ್ಲಿ ಹುಟ್ಟಿರೋರು, ಅವ್ರು ಎಲ್ಲಿಂದ ಬಂದಿರೋರು, ಇಲ್ಲಿ ಜೈನ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಈ ದೇಶಕ್ಕೆ ಬಂದಿರತಕ್ಕಂಥದ್ದು ನಮ್ಮ ಜೊತೆಯಲ್ಲಿ ಸೇರ್ಕೊಂಡು, ನಮ್ಮ ಜೊತೆಯಲ್ಲಿ ಮುಂಚಿನಿಂದ ರಾಜ ಮಹಾರಾಜ ಕಾಲದಲ್ಲೂ ಬಂದು ಸೇರ್ಕೊಂಡಿರ್ತಕ್ಕಂಥದ್ದು, ಇನ್ಕ್ಲೂಡ್ ಆಗಿರ್ತಕ್ಕಂಥ ಧರ್ಮಗಳು. ಇದನ್ನ ಅತ್ಯುನ್ನತವಾದ ಗೌರವ ಕೊಟ್ಟು ನೀವು ರಕ್ಷಣೆ ಮಾಡ್ತಾ ಇದ್ದೀರಿ. ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಮಾಡಿರ್ತಕ್ಕಂಥದ್ದು ಇವತ್ತು ಏನ್ ಮಾಡಿದಿರಿ? ಅಕ್ಷಮ್ಯ ಅಪರಾಧ. ನಿಮ್ಮ ಸರ್ಕಾರದಲ್ಲಿ ಈ ರೀತಿ ದುರ್ನಡತೆ ನಡೀತಾನೆ ಇದೆ. ಅಲ್ಲಿ ಸರ್ಕಾರದ ಏನು ನಿಮ್ಮ ಇದಿದೆ, ಯಾವುದು ಗೃಹ ಇಲಾಖೆ ಸತ್ತು ಮಲಗಿದೆ, ನಿದ್ದೆ ಹೊಡಿತಾ ಇದೆ ನಿಮ್ ಗೃಹ ಇಲಾಖೆ. ಅಲ್ಲಿ ಯಾವ್ದೋ ಮಂಗಳೂರಲ್ಲಿ ಯಾವ್ದೋ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗುತ್ತೆ. ಇದನ್ನ ಸಹಿಸಿಕೊಂಡು ನಾವಿಲ್ಲಿರ್ಬೇಕು. ಈಗ ನೀವು ನಮ್ಮ ಜನಿವಾರಕ್ಕೆ ಕೈ ಹಾಕಿದಿರಿ. ಇದು ಒಂದು ಸತಿ 2018 ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ನೀವು 2018 ಏನ್ ಮಾಡಿದ್ರಿ, ಅದರಿಂದ ಏನಾಯ್ತು ನಿಮ್ಗೆ ಅನ್ನುವಂಥದ್ದು ಜನ ಮನೆಗೆ ಕಳ್ಸಿದ್ರು. ಮುಂದಿನ ದಿನದಲ್ಲಿ ನೀವು ಇದನ್ನ ಮಾಡ್ತೀರಿ. ಪ್ರಜ್ಞಾವಂತ ನಾಗರಿಕರು ನೋಡ್ತಾ ಇದ್ದಾರೆ. ಒಂದು ಆ ಹುಡುಗನ ಭವಿಷ್ಯದ ಬಗ್ಗೆ ನಿಮ್ಗೆ ಯಾವ ಕಾಳಜಿನೂ ಇಲ್ಲ. ಈ ರೀತಿಯಾಗಿ ಮಕ್ಕಳ ಭವಿಷ್ಯದ ಮೇಲೆ ಗೌರ್ಮೆಂಟ್ ಸ್ಕೂಲ್ ಮುಚ್ಚುತ್ತಾ ಇದ್ದಾರೆ ಸಿದ್ದರಾಮಯ್ಯನವರೇ. ಅದನ್ನ ಉನ್ನತೀಕರಣ ಮಾಡಿ ಕೆಲವೊಂದು ಬೀದರ್ ಜಿಲ್ಲೆಯಲ್ಲಿ ಕೆಲವೊಂದು ಭಾಗಗಳಲ್ಲಿ ಆ ಮೇಲ್ಗಡೆ ಚಾವಣಿ ಇದೆಯಲ್ಲ, ಅದು ಕುಸ್ತು ಬೀಳ್ತಾ ಇದೆ ಮಕ್ಕಳ ತಲೆ ಮೇಲೆ. ಅದನ್ನ ಸರಿ ಮಾಡೋದಕ್ಕೆ ನಿಮ್ಮ ಹತ್ರ ಯೋಗ್ಯತೆ ಇಲ್ಲ. ಅದನ್ನ ಕೇಳೋ ಅಧಿಕಾರಿಗಳು ನಿಮ್ಮ ಹತ್ರ ಇಲ್ಲ. ಅದು ಬಿಟ್ಬಿಟ್ಟು ಯಾವನೊಬ್ಬ ಜನಿವಾರ ಹಾಕೊಂಬಂದ, ಇನ್ನೊಂದು ಹಾಕೊಂಬಂದ. ಇದೇ ರೀತಿ ನೀಟ್ ಎಕ್ಸಾಮ್ ಅಲ್ಲಿ ಏನ್ ಮಾಡಿದ್ರಿ ಸ್ವಾಮಿ? ಅದಾದ್ಮೇಲೆ ಏನಾಯ್ತಲ್ಲಿ? ಅದನ್ನ ಅರ್ಥ ಮಾಡ್ಕೋಬೇಕು ನೀವು. ಧಾರ್ಮಿಕ ಆಚರಣೆಗಳು ಅವರು ಪಬ್ಲಿಕ್ ಅಲ್ಲಿ ಮಾಡ್ತಾ ಇಲ್ಲ. ಅವರು ಹಾಕೊಂಡಿರ್ತಕ್ಕಂಥ ಜನಿವಾರದಿಂದ ನಿಮಗೇನು ತೊಂದರೆ ಅದನ್ನ ಫಸ್ಟ್ ಹೇಳಿ. ಅದನ್ನ ಯಾರೋ ಅಧಿಕಾರಿ ತೆಗೆಸಿದ್ರೆ ಪುಂಡ ಅಧಿಕಾರಿ ಇನ್ನೂ ಅಧಿಕಾರಿನಲ್ಲಿ ಉಳಿದಿಯಾನವನು ಅವನ ಮಾಡುವಂತ ಕೆಲಸವನ್ನು ನೀವು ಮಾಡಲಿಲ್ಲ. ಸೇಮ್ ಟೈಮ್ ಇವರ ಯೋಗ್ಯತೆಗೆ ಒಂದು KPSC ಎಕ್ಸಾಮ್ ಅನ್ನ ಎಕ್ಸಾಮ್ ಸರಿಯಾಗಿ KPSC ಕಂಡಕ್ಟ್ ಮಾಡ್ತಾ ಇರೋದು ಸರಿ. ಇದು ಈಗ ಎಕ್ಸಾಮ್ KEA ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಆ KEA ಕ್ವಶನ್ ಪೇಪರ್ ಯಾವ ರೀತಿ ಮಾಡಿದೆ ಅಂತ ಹೇಳಿ ಇಡೀ ಕರ್ನಾಟಕ ನೋಡಿದೆ. KPSC ವಿದ್ಯಾರ್ಥಿಗಳು ಬೀದಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ಕೇಳಿದ್ರೆ ಉಡಾಫೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. KPSC ಏನೂ ಆಗಿಲ್ಲ. ಅದು ಮೇಡಮ್ ಒಂದು ಕನ್ನಡ ಬರಲಿಕ್ಕೆ ಬರದೇ ಇದ್ದಂತವ್ರು ಸೇರ್ಕೊಂಡಿದ್ದಾರೆ. ಅವ್ರು ಕ್ವಶನ್ ಪೇಪರ್ ಮಾಡ್ತಾರೆ, ಟ್ರಾನ್ಸ್ಲೇಟ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅಂತ ಒಂದು ಇದು ಏನೋ ಕನ್ನಡಕ್ಕೆ ಬಂದು ಒದಗಿದಲ್ಲ, ಅದು ನಾವು ಕ್ವಶನ್ ಮಾಡ್ಬೇಕಾಗತ್ತೆ. ಒಂದು ಇಲ್ಲಿ ಬ್ರಾಹ್ಮಣರು ಇರ್ಬೋದು, ಇವತ್ತು ಅವ್ರು ಜಾತಿ ಗಣತಿ ಎತ್ಕೊಂಡ್ಬಂದ್ರಲ್ಲ, ಇದು ಯಾವ ಪುರುಷಾರ್ಥಕ್ಕೆ ಈ ರೀತಿಯ ಕೆಲಸವನ್ನ ಮಾಡಿದ್ರಿ? ನಿಮ್ಮ ಶಿಕ್ಷಣ ಸಚಿವರು ಇದನ್ನು ಸಪೋರ್ಟ್ ಮಾಡ್ತಾ ಇಲ್ಲ, ಬೇರೆ ಅಧಿಕಾರಿಗಳು ಸಪೋರ್ಟ್ ಮಾಡ್ತಾ ಇಲ್ಲ. ನೀವು ಏನ್ ಸಂದೇಶವನ್ನ ಸಾರ್ಲಿಕ್ಕೆ ಹೋಗ್ತಾ ಇದ್ದೀರಾ? ನಮ್ಮ ಧ್ವನಿಯನ್ನು ಹತ್ತಿಕ್ಕುವ ಇದನ್ನ ಮಾಡ್ತಾ ಇದ್ದೀರಾ ಏನು? ಇದನ್ನ ನಾವು ಸ್ಪಷ್ಟವಾದ ಉತ್ತರ ಕೊಡ್ಬೇಕು.
ನಮ್ಮ ಏನು ಮುಜರಾಯಿ ಇಲಾಖೆಯಿಂದ ಬಂದಂತ ಸಂಪತ್ತನ್ನು ತಗೊಂಡೋಗಿ ಬೇರೆ ಅನ್ಯ ಕೋಮಿಗೆ ಹಂಚುತ್ತೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಅದನ್ನು ನಾವು ಕೇಳಿಲ್ಲ, ನಿಮ್ ಬಗ್ಗೆ ಮಾತಾಡ್ಲಿಲ್ಲ ನಾವು. ಆದ್ರೆ ಇವತ್ತು ನಮ್ಮ ಆಚರಣೆಗಳ ಮೇಲೆ ನಮ್ಮ ಮೇಲೆ ನೀವು ದೌರ್ಜನ್ಯವನ್ನ ಮಾಡ್ತಾ ಇದ್ದೀರಲ್ಲ, ಇದನ್ನು ನಾವು ಕ್ವಶನ್ ಮಾಡೇ ಮಾಡ್ತೀವಿ. ಇದು ಒಂದು. ಆಮೇಲೆ ಮುಂದಿನ ಕಾನೂನು ಹೋರಾಟಗಳು ಏನಾದ್ರು ಬೇಕಿದ್ದಂತ ಸಂದರ್ಭದಲ್ಲಿ ನಾವು ಅವರಿಗೆ ಏನ್ ಸಪೋರ್ಟ್ ಕೊಡ್ಬೇಕು ನಾವು ಅದನ್ನು ಕೊಡ್ತೀವಿ. ಇದು ಇವತ್ತು ಒಂದು ಸಮುದಾಯನ ತುಳಿತಾರೆ, ನಾಳೆ ಇನ್ನೂ ಅಲ್ಪಸಂಖ್ಯಾತರಿದ್ದಾರೆ, ಜೈನರಿದ್ದಾರೆ, ಬೌದ್ಧರಿದ್ದಾರೆ, ಅವ್ರನ್ನು ತುಳಿಯುವಂತ ಕೆಲಸವನ್ನಾಗುತ್ತೆ. ಆ ಜೈನ ಸ್ವಾಮಿಯ ಹತ್ಯೆಯನ್ನ ಮಾಡುವಂತ ಸಂದರ್ಭನೂ ಒದಗಿ ಬಂತು. ಅವರು ಅವತ್ತು ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರು. ಪ್ರತಿಯೊಂದಕ್ಕೂ ನಿಮ್ಮ ವಿರುದ್ಧ ಹೋರಾಟ ಮಾಡ್ಬೇಕಾ ನಾವು? ಅಥವಾ ನಿಮ್ಮ ವಿರುದ್ಧ ರಸ್ತೆಗಿಳಿಬೇಕಾ? ಆ ಹುಡುಗರ ಭವಿಷ್ಯದ ಬಗ್ಗೆ ನೀವು ಕಿಂಚಿತ್ತು ಯೋಚನೆ ಇಲ್ಲ. ಇನ್ನೂ ಉಡಾಗಳ ಹತ್ರ ಕುತ್ಕೊಂಡು ಏನ್ ಮಾಡಿದೀರಾ? 24 ಗಂಟೆ ಒಳಗಾದ್ರೂ ಸಮೇತ ಅವನ ಹುಡುಗನ ಭವಿಷ್ಯದ ಬಗ್ಗೆ ನಿಮ್ಗೊಂದು ವಿಚಾರ. 3 ಜನ ವಿದ್ಯಾರ್ಥಿಗಳು ಅಟ್ ಪ್ರೆಸೆಂಟ್ ಅಲ್ವಾ? ಬೀದರ್ ಒಂದು, ಶಿವಮೊಗ್ಗ ಒಂದು. ಶಿವಮೊಗ್ಗದಲ್ಲಿ ಜನಿವಾರ ತೆಗೆಸಿ ಎಕ್ಸಾಮ್ ಬರ್ಸಿದ್ದಾರೆ, ಈತನಿಗೆ ಎಕ್ಸಾಮ್ ಇನ್ನೊಂದು ಅದರ ವಿಚಾರವಾಗಿ ಮಾತಾಡ್ತೀನಿ. ಐ ಟೇಕ್ ಶಾರ್ಟ್.